ಕಣ್ಣ ಎಲ್ಲರೂ ಬರ್ತಾರ? ಹಾ, ಎಲ್ಲ ಬರ್ತಾರೆ. ಬಾ ಕೂತ್ಕೋ. ಅಮ್ಮ ಅಮ್ಮ ಅಮ್ಮ, ಅವ್ರು ಬಂದ್ರು. ಜಾನಕಿ, ಅಪ್ಪು ಬಂದಂತೆ ನೋಡೆ. ಹೌದಾ, ಬಂದ್ರ? ಖುಷಿ ನೋಡು. ಕಣ್ಣ, ನಿಮ್ ಮನೆಯಲ್ಲಿ ಬೇರೆ ಯಾವ್ದೋ ನಗು? ಅದು ನಮ್ಮ ಅತ್ತೆ ಮಗಳು ಬಂದಿಯಾಳೆ. ನಿಮ್ ಅತ್ತೆ ಮಗಳು? ದೇವಕಿ ತಂಗಿ ಜಾನಕಿ. ಅಪ್ಪು, ಚೆನ್ನಾಗಿದ್ದೀರಾ? ಹ್ಞೂ. ಜಾನಕಿ, ಬಾಯಿಲಿ. ನನ್ನ ತಂಗಿ ಜಾನಕಿ ಇವತ್ತು ನಮ್ಮ ತಾಯಿ ಜೊತೆಗೆ ಬಂದ್ಲು. ಜಾನಕಿ, ಅಪ್ಪು ಅಂದ್ರೆ ಇವ್ರೆ. ನಮಸ್ಕಾರ. ನಮಸ್ಕಾರ. ಇವಳಿಗೆ ಯಾವಾಗ್ಲೂ ನಿಮ್ ಬಗ್ಗೆನೇ ಮಾತು. ಅಪ್ಪು ಯಾರು, ಹೇಗಿರ್ತಾರೆ ಅಂತ ಪದೇ ಪದೇ ಕೇಳ್ತಿರ್ತಾಳೆ. ನನ್ ಬಗ್ಗೆ ಅವ್ರಿಗೆ ಯಾರು ಹೇಳಿದ್ರು? ಅವ್ರಿಗೆ ಹೇಗ್ ಗೊತ್ತು? ಇವಳಿಗೆ ಏನೋ, ಸುತ್ತಮುತ್ತ ಇರೋ ಊರಲ್ಲೆಲ್ಲ ನಿಂದೆ ಹೆಸರು. ನನ್ ತವ್ರ ಮನೇಲಿ ಕೂಡ ಅಪ್ಪು ಚಿರುಕಂಡ ಅಂದ್ರೆ ಯಾರು ಅಂತ ಕೇಳ್ತಾ ಇರ್ತಾರೆ. ದೇವ್ಕಿ, ಹೀಗೆ ಮಾತಾಡ್ತಿರ್ತೀಯೋ ಇಲ್ಲ ಅಪ್ಪನ ಊಟಕ್ಕೆ ಒಳಗೆ ಕರಿತೀಯೋ? ಅಯ್ಯೋ, ನನ್ ಬುದ್ಧಿಗಿತ್ತು. ಕೈಕಾಲು ತೊಳ್ಕೊಳ್ಳಿ. ಜಾನಕಿ, ನೀರ್ ತಗೊಂಬಮ್ಮ. ನಮ್ಮ ಅತ್ತೆಯವರು ಸಿಹಿಗಡ್ಬು ಮಾಡಿದ್ದಾರೆ. ನೀವೇನಾದ್ರು ಬರ್ದಿದ್ರೆ ಅವ್ರಿಗೆ ತುಂಬಾ ಬೇಜಾರಾಗ್ತಿತ್ತು. ಒಂದ್ ನಿಮಿಷ. ಜಾನಕಿ, ಒಳ್ಳೆ ಹೆಸರು. ಹೆಸರು ಸಕ್ಕ ಚಂದ. ನೀನ್ ಕರ್ಕೊಂಡ್ ಬರೋ ಗರ್ಭಿಣಿಗೆ ಬಾಳೆ ಎಲೆ ತೊರೆದು ಮರ್ತ್ಬಿಟ್ಟಿದೆ. ಬಾ. ಕಾವೇರಿ, ಕಾವೇರಿ, ಬೇಗ ಬಾರ ಇಲ್ಲಿ. ನೋಡ ನನ್ ಮೊಮ್ಮಗನ್ನ, ನೋಡ ಇಲ್ಲಿ. ಕಾವೇರಿ, ಹೀಗೆ ಮನೆಗೊಂದು ಕಳೆ ಬಂತು. ರೈತರ ಮನೆ ಮೇಲೆ ರೈತ ಸಂಘದ ಬಾವುಟ ಹಾಕ್ತಾ ಇದ್ರೆ ಅದಕ್ಕೊಂದು ಬೆಲೆ. ನಿಜ ಅಮ್ಮ, ಸಂಘ ಆದ್ಮೇಲೆ ನಮ್ ರೈತರಲ್ಲಿ ಹುಮ್ಮಸ್ ಇನ್ನೂ ಹೆಚ್ಚಾಗಿದೆ. ಏನ್ ಹುಮ್ಮಸ್ಸ ಏನು? ದುಡಿಯೋದ್ ಬಿಟ್ಟು ಸಂಘ ಸಂಸ್ಥೆ ಅಂತ ಕಟ್ಕೊಂಡ್ರೆ ಹೊಟ್ಟೆ ತುಂಬುತ್ತಾ? ಸಾಕ್ ಬಾಯ್ ಮುಚ್ಚು, ಅಪಶಕನ ಮಾತಾಡ್ಬೇಡ. ಮೊದ್ಲು ನೀನ್ ಕುಡಿಯೋದನ್ ಬಿಟ್ಟು ದುಡಿಯೋದನ್ ಕಲಿ. ನೋಡ್ತಾ ಇಲ್ಲಿ ಹುಡುಗರ್ನ, ಈ ಹುಡುಗರು ಹ್ಯಾಗ್ ಆಗ್ತಾರೆ ಅಂತ. ಪುಟ್ಟಿ, ಜೋರಾಗಿ ಹಾಕ್ಸು. ಹಾಗೆ ಹಾಗೆ ಇನ್ನು ಜೋರಾಗಿ. ಇರು. ಏನಮ್ಮ? ರೈತ ಸಂಘದ ಕಾರ್ಯದರ್ಶಿ ನೀನಲ್ವಾ? ಹೌದು.
ಅಪ್ಪು ಮನೆ ಮೇಲೆ ಬಾವುಟ ಹಾಕ್ತಿದೆ, ನಮ್ಮನೆ ಮೇಲೆ ಹಾಕಿಲ್ಲ. ಬಾವುಟ ಎಲ್ಲಾ ಕಡೆ ಹಾರ್ಬೋದು, ಆದ್ರೆ ನಮ್ಮನೆ ಮೇಲಲ್ಲ. ಯಾಕೆ? ಯಾಕೆ ಅಂದ್ರೆ ನಾವು ಜಮೀನ್ದಾರು ಒಕ್ಕಲು. ನಮ್ಮ ಮನೆ ಮೇಲೆ ಬಾವುಟ ಹಾರ್ತಾ ಇದ್ರೆ ಅವ್ರು ಅದನ್ನ ಯಾವಾಗ ಬೇಕಾದ್ರೂ ಕಿತ್ತು ಹಾಕ್ಬೋದು. ಆದ್ರೆ ಅಪ್ಪು ಮನೆಗೆ ಯಾರ್ದು ಹಂಗಿಲ್ಲ. ಪಾಪಿ ಮೋಸದಿಂದ ನಮ್ ಗದ್ದೆ ಕಿತ್ಕೊಂಡ, ಉತ್ತರ ಆಗ್ತಾನ ಅವನು. ಆ ಜಮೀನ್ದಾರ ಮಾಡಿರೋ ಅನ್ಯಾಯಗಳಿಗೆ ಉತ್ತರ ಕೊಡೋ ಕಾಲ ಬಂದೇ ಬರುತ್ತೆ. ಅವನ್ ಪಾಪ ಕೂಡ ತುಂಬ್ತಾ ಇದೆ. ಅಂತ ಕಾಲ ಬೇಗ ಬರ್ಲಿ ಅಂತ ಆ ದೇವರಲ್ಲಿ ಬೇಡ್ಕೋತೀನಿ. ಬರುತ್ತಮ್ಮ, ಖಂಡಿತ ಬರುತ್ತೆ. ನಾವು ಬಡ್ಡಿ ಸಮೇತ ವಸೂಲಿ ಮಾಡ್ಕೋಬಹುದು. ಇವತ್ತಲ್ಲ ನಾಳೆ ನಮಗೂ ನ್ಯಾಯ ಸಿಗುತ್ತೆ. ಅದಕ್ಕೆ ಅಲ್ವಾ ಆ ದೇವರು ನಿನ್ನಂತ ಮಗನ ನಮಗ್ ಕೊಟ್ಟಿರೋದು.